ಇಡಿ ಆಗಲಿ, CBI ಆಗಲಿ, IT ಆಗಲಿ ಇಡೀ ದೇಶದಲ್ಲಿ ದುರುಪಯೋಗ ಮಾಡಿದ್ದು ಅನೇಕ ನಿದರ್ಶನಗಳಿದ್ದಾವೆ. ಮುಖ್ಯಮಂತ್ರಿಗಳಿಗೆ ಸಲ್ಲಿಸಬೇಕು ಅನ್ನುವಂಥ ಒಂದು ಹುನ್ನಾರ ಇಟ್ಕೊಂಡಿದ್ದಾರೆ. ಅದನ್ನು ಖಂಡಿಸ್ತೇವೆ, ಕಾನೂನಾತ್ಮಕ ಹೋರಾಟವನ್ನು ಮಾಡ್ತೇವೆ. ಇಡಿ ಕೈಗೊಂಬೆನಾ ಕೇಂದ್ರ ಸರ್ಕಾರದ್ದು ಹೇಗೆ ಅಂತ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಕೈಗೊಂಬೆ ಅನ್ನುವಂಥದ್ದು ಜನನೇ ಮಾತಾಡ್ತಾ ಇದ್ದಾರೆ. ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ ಇದೆ ಅಲ್ಲ, ಒಬ್ರಿಗೊಂದು ಕಾನೂನು ಮತ್ತೊಬ್ರಿಗೆ ಮತ್ತೊಂದು ಕಾನೂನು ಇದೆಯಾ? ರಾಜ್ಯ ಸರ್ಕಾರ ನಿಷ್ಪಕ್ಷಪಾತವಾದಂಥ ಒಂದು ತನಿಖೆ ನಾವು ಮಾಡಿಸ್ತಾ ಇದ್ದೇವೆ. ಆದರೆ ಇವತ್ತು ಕೇಂದ್ರದ BJP ಸರ್ಕಾರ ಕರ್ನಾಟಕ ರಾಜ್ಯದ ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾದಂಥ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ಇವತ್ತೊಂದು ಸಂಚನ್ನು ಮಾಡಿ ನಮ್ಮ ಜನಸಮೂಹದ ನಾಯಕರಾದಂಥ ಮಾನ್ಯ ಸಿದ್ದರಾಮಯ್ಯನವರು ಇತರ ನಮ್ಮ ಮಂತ್ರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಅವರ ಒಂದು ಸೂಚನೆ ಮೇರೆಗೆ ಆಗಿದೆ ಅನ್ನುವಂಥ ರೀತಿಯಲ್ಲಿ ಬಿಂಬಿಸಿ ಅವರ ವರ್ಚಸ್ಸಿಗೆ ಧಕ್ಕೆ ತರಲಿಕ್ಕೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಇವತ್ತು ಇಡೀ ದೇಶಕ್ಕೆ ಗೊತ್ತಿದೆ, ಜಗಜ್ಜಾಹೀರ ಇದೆ, ಕೇಂದ್ರ ಸರ್ಕಾರ ಸ್ವಾಯತ್ತ ಸಂಸ್ಥೆಗಳ ದುರುಪಯೋಗ ಮಾಡಿಕೊಳ್ತಾಗಿರ್ತಕ್ಕಂಥದ್ದು. ಇಡಿ ಆಗಲಿ, CBI ಆಗಲಿ, IT ಆಗಲಿ ಇಡೀ ದೇಶದಲ್ಲಿ ದುರುಪಯೋಗ ಮಾಡಿದ್ದು ಅನೇಕ ನಿದರ್ಶನಗಳಿದ್ದಾವೆ. ಇವತ್ತು ಸರ್ವೋಚ್ಚ ನ್ಯಾಯಾಲಯವು ಸಹಿತ ಅವರಿಗೆ ಕಾಲಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಮತ್ತು ಅವರು ಇವತ್ತು ಕಾಂಗ್ರೆಸ್ ಪಕ್ಷದ ಭದ್ರ ಬುನಾದಿ ಮತ್ತು ಇವತ್ತು ಯಾರು ಮಾಸ್ ಲೀಡರ್ಸ್ ಇದ್ದಾರೆ ನಮ್ಮಲ್ಲಿ, ಮಾನ್ಯ ಸಿದ್ದರಾಮಯ್ಯಜಿಯವರು, ಮಾನ್ಯ DK ಶಿವಕುಮಾರ್ ಅವರು ಜನಸಮೂಹದ ನಾಯಕರಾಗಿದ್ದಾರೆ. ಹೀಗಾಗಿ ಅವರಿಗೆ ಅದು ಇವತ್ತು ಡೈಜೆಸ್ಟ್ ಆಗ್ತಾ ಇಲ್ಲ. ಹೇಗಾದರೂ ಮಾಡಿ ಇವರಿಗೆ ದುರ್ಬಲ ಮಾಡಬೇಕು ಅನ್ನುವಂಥ ಒಂದು ಇವತ್ತು ಷಡ್ಯಂತ್ರವನ್ನು ರಚಿಸಿ ಅವರು ಈ ರೀತಿ ಇಡಿಯವ್ರ ಕಡೆಯಿಂದ ಒತ್ತಾಯ ಮಾಡಿ ಹೆದರಿಸಿ ಬೆದರಿಸಿ ನಮ್ಮ ST ಇಲಾಖೆಯ ಅಧಿಕಾರಿಗಳಿಗೆ ಇವತ್ತು ಅವರಿಗೆ ಒತ್ತಾಯ ಮಾಡ್ತಾ ಇದ್ದಾರೆ, ಕೋಯಸ್ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಬೇಕು ಅನ್ನುವಂಥ ಒಂದು ಹುನ್ನಾರ ಇಟ್ಕೊಂಡಿದ್ದಾರೆ. ಅದನ್ನು ಖಂಡಿಸ್ತೇವೆ, ಕಾನೂನಾತ್ಮಕ ಹೋರಾಟವನ್ನು ಮಾಡ್ತೇವೆ. ಮತ್ತು ಅವರ ಅಕ್ರಮಗಳು, ಅವರ ಕಾನೂನು ಬಾಹಿರ ಏನು ಕೃತ್ಯಗಳಿದ್ದಾವೆ ಅದನ್ನು ಜನರ ಮುಂದೆ ತರ್ತೀವಿ. ಸರ್, ಇಡಿ ಕೈಗೊಂಬೆನಾ ಕೇಂದ್ರ ಸರ್ಕಾರದ್ದು ಹೇಗೆ ಅಂತ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಕೈಗೊಂಬೆ ಅನ್ನುವಂಥದ್ದು ಜನನೇ ಮಾತಾಡ್ತಾ ಇದ್ದಾರೆ. ಮತ್ತು ಇವತ್ತು ಬರೀ ಪ್ರತಿಪಕ್ಷದವ್ರ ಮೇಲೆ ಮಾತ್ರ ಅವರೇನು ಇವತ್ತು ದಾಳಿ ಮಾಡ್ತಾ ಇದ್ದಾರೆ. ಇದೇನು ತೋರಿಸ್ಕೊಡ್ತದೆ? ಇಡಿ ಆ ರೀತಿ ನಿಷ್ಪಕ್ಷಪಾತವಾಗಿದ್ದರೆ ಬೋವಿ ಹಗರಣ ಆಯಿತು, ಅವಾಗ ಯಾಕೆ ಇಡಿ ಎಂಟ್ರ್ ಆಗಿಲ್ಲ? ಇವತ್ತು ಇಂಥ ಅನೇಕ ಪ್ರಕರಣಗಳಿದ್ದಾವೆ. ದೇವರಾಜಸ್ ಟರ್ಮಿನಲ್ ಹಗರಣ ಆಗಿದೆ, ಕರೋನಾ ಹಗರಣ ಆಗಿದೆ. ಅವೆಲ್ಲ ಹಗರಣ ಆಗಿದ್ದಾಗ ಅವ್ರು ಬರಬೇಕಾಗಿತ್ತಲ್ಲ. ಬಂದ್ರ ಇಡಿ ಅವರು ಯಾಕೆ ಬಂದಿಲ್ಲಪ್ಪ? ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ ಇದೆ ಅಲ್ಲ, ಒಬ್ರಿಗೊಂದು ಕಾನೂನು ಮತ್ತೊಬ್ರಿಗೆ ಮತ್ತೊಂದು ಕಾನೂನು ಇದೆಯಾ? ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.